ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಈಗ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಯೂನಿವರ್ಸ್ ಕೊಡುತ್ತೆ ಅಂತ ನಂಬಿಕೆಯಿಂದ ಇದ್ದೀರಾ, ಫುಲ್ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ. ಆದರೆ ಸಡನ್ನಾಗಿ ನೀವೇನು ಅಂದ್ಕೊಂಡ್ರೋ ಅದು ನಿಮಗೆ ಆಗೋ ಬದಲು ಯಾರಿಗೋ, ನಿಮ್ಮ ಫ್ರೆಂಡ್ಗೋ, ನಿಮ್ಮ ಫ್ಯಾಮಿಲಿಯಲ್ಲೇ ಬೇರೆ ಯಾರಿಗೋ, ನಿಮ್ಮ ಕಣ್ಮುಂದೆನೇ ಬೇರೆ ಯಾರಿಗೋ ಸಿಗ್ತಾ ಇದೆ. ಆದರೆ ನಿಮಗೆ ಸಿಕ್ಕಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ ಆವಾಗ, ನಾನು ತಾನೇ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು, ಅವ್ರಿಗೆ ಹೇಗೆ ಸಿಕ್ತು, ಯಾಕೆ ಯೂನಿವರ್ಸ್ ನನಗೆ ಕೊಡೋ ಬದಲು ಅವ್ರಿಗೆ ಕೊಟ್ಬಿಟ್ಟಿದೆ, ಈ ಥರ ಸಂದೇಹಗಳು ಬರುತ್ತಲ್ವಾ. ಸೊ ಈ ಥರ ಏನಾದರೂ ನಿಮ್ಮ ಕಣ್ಮುಂದೆ ಯಾರಿಗಾದರೂ ಆ ಥರ ಆಗಿ ಅವರೇ ಬಂದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ, ನನಗೆ ಈ ಥರ ಆಯಿತು, ನನಗೆ ಈ ಥರ ಸಿಕ್ತು ಅಂತ ಅಂದಾಗ ನಿಮ್ಮ ಮನಸ್ಸಲ್ಲಿ ಅಯ್ಯೋ ನಾನು ತಾನೇ ಇದನ್ನು ಬೇಕು ಅಂತ ಅಂದ್ಕೊಂಡಿದ್ದು, ಇವ್ರಿಗೆ ಸಿಕ್ಕಿದೆಯಲ್ಲ ಅಂತ ಅನಿಸುತ್ತೆ. ಅದು ಯಾಕೆ ಆ ಥರ ಆಗುತ್ತೆ ಅನ್ನೋದನ್ನು 3 ಸ್ಟೆಪ್ಸಲ್ಲಿ 3 ಪಾಯಿಂಟ್ಸಲ್ಲಿ ಹೇಳ್ತೀನಿ ಇವತ್ತಿನ ಈ ವಿಡಿಯೋಲಿ. ಅದನ್ನು ಹೇಳೋಕ್ಕೂ ಮುಂಚೆ ನನ್ನದೊಂದು ಕಿರು ಪರಿಚಯ. ನನ್ನ ಹೆಸರು ತ್ರಿವೇಣಿ. ನಾನು ಹೋಪೋನೋಪೋನೋ ಹೀಲರ್. ಹೋಪೋನೋಪೋನೋ ಹೀಲರ್ ಅಂದರೆ ಏನು ಮಾಡ್ತೀನಿ ಅಂತ ಕೇಳ್ತೀರಾ? ಝೂಮ್ ಲೈವ್ ಸೆಷನ್ಸಲ್ಲಿ ಹೀಲಿಂಗ್ ಮಾಡ್ತೀನಿ. ಹೀಲಿಂಗ್ ಯಾವುದಕ್ಕೆ ಅಂದರೆ, ನಿಮ್ಮ ಜೀವನದಲ್ಲಿರುವಂಥ ಆರೋಗ್ಯ ಸಮಸ್ಯೆ, ರಿಲೇಷನ್ಶಿಪ್ಸಲ್ಲಿ ಸಮಸ್ಯೆ, ರಿಲೇಷನ್ಶಿಪ್ಸಲ್ಲಿ ಅಂದರೆ ಮದುವೆ ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ, ಅಥವಾ ಮದುವೆ ಆಗಿ ಕೂಡ ಬೇರೆ ಬೇರೆ ಇದ್ದಾರೆ, ಈ ಥರದ ಎಲ್ಲ ಥರದ ಸಮಸ್ಯೆ ರಿಲೇಷನ್ಶಿಪ್ಪಲ್ಲಿ. ಕರಿಯರ್ ಅಂತ ಬಂದಾಗ ಜಾಬ್ ಸಿಗ್ತಾ ಇಲ್ಲ, ಅಥವಾ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ಲ, ಈ ಥರದ್ದು. ಆಮೇಲೆ ಹಣದಲ್ಲಿ ಇನ್ನು ಹೇಳೋದೇ ಬೇಕಿಲ್ಲ. ಸಾಲಗಳು, ನಿಮಗೆ ಕೊಡಬೇಕಾಗಿರೋರು ಕೊಡ್ತಾ ಇಲ್ಲ, ನೀವು ಕೊಡಬೇಕಾಗಿರೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಎಷ್ಟು ದುಡಿದ್ರೂ ಸಾಕಾಗ್ತಾ ಇಲ್ಲ ಬರ್ತಾ ಇರೋ ಹಣ, ಅಥವಾ ಇರೋ ಹಣ ನಿಲ್ತಾ ಇಲ್ಲ ಕೈಯಲ್ಲಿ. ಈ ರೀತಿಯಾದ ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಇಂಥ ಸಮಸ್ಯೆಗಳಿಗೆ ಏನು ಕಾರಣ? ಕೆಲವು ನೆಗೆಟಿವ್ ಇಮೋಷನ್ಸು ನಮ್ಮ ಬಾಡಿಯಲ್ಲಿ ಸ್ಟಕ್ ಆಗಿರುತ್ತೆ. ಆ ನೆಗೆಟಿವ್ ಇಮೋಷನ್ಸ್ನ ನಾವು ಈ ಹೀಲಿಂಗ್ ಮೂಲಕ ತೆಗೆದಾಕಿದಾಗ ಮೈಂಡು, ಬಾಡಿ, ಸೋಲು ಎಲ್ಲ ಹೀಲ್ ಆಗುತ್ತೆ. ನಿಮಗೆ ಎಲ್ಲ ಬ್ಲಾಕೇಜಸ್ ಓಪನ್ ಆದಾಗ ಇನ್ನೇನಾಗುತ್ತೆ, ನಿಮ್ಗೆ ಏನೇನು ಬೇಕೋ ಲೈಫಲ್ಲಿ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ನನ್ನ ಹೀಲಿಂಗ್ ಬಗ್ಗೆ. ಸೊ ನಿಮ್ಮಲ್ಲಿ ಕೇಳಿಸ್ಕೊಳ್ತಾ ಇರೋರು ಹೊಸಬ್ರಾಗಿದ್ದು ನಿಮಗಿನ್ನೂ ಈ ಝೂಮ್ ಸೆಷನ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ, ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಝೂಮ್ ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸಾಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ವಾಟ್ಸಾಪ್ಗೂ ಜಾಯ್ನ್ ಆಗ್ಬೋದು. ನಾಳೆನೇ ಒಂದು ಹೊಸ ಸೆಷನ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಏನಿದು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯೋ ಬಂದು ಅಲ್ಲಿ ಜಾಯ್ನ್ ಆಗ್ಬೋದು. ಲೈವ್ ಆಗಿ ಎಲ್ಲರ ಹತ್ರ ಹೀಲಿಂಗ್ ಮಾಡಿಸ್ತೀನಿ. ಇದು ಫ್ರೀ ಆಗಿದೆ, ಏನು ಚಾರ್ಜ್ ಇರಲ್ಲ. ಸೊ ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಈಗ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಅದು ನಿಮಗೆ ಸಿಗೋ ಬದಲು ಬೇರೆ ಯಾರಿಗೋ ಸಿಕ್ಕಿದೆ. ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ಶೇರ್ ಮಾಡ್ಕೊಳ್ತಾ ಇದ್ದಾರೆ, ನನಗಿಂಥದ್ದು ಸಿಕ್ತು, ಇಂಥ ಕೆಲಸ ಆಯಿತು ಅಂತ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಬರುತ್ತೆ, ನಾನು ತಾನೇ ಇದನ್ನು ಕೇಳ್ಕೊಂಡಿದ್ದು, ಬೇರೆಯವ್ರಿಗೆ ಹೇಗೆ ಸಿಕ್ತು ಅಂತ. ಸೊ ಅದರ ಬಗ್ಗೆ ಇವಾಗ ನಾನು ವಿವರಣೆ ಕೊಡ್ತೀನಿ. 3 ಪಾಯಿಂಟ್ಸಲ್ಲಿ ಕೊಡ್ತೀನಿ. ಮೊದಲನೇ ಪಾಯಿಂಟ್ ಏನು ಅಂದರೆ, ಈಗ ನೀವೇನೋ ಒಂದು ಬೇಕು, ಇಂಥದ್ದು ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ. ನಿಮಗೆ ಅದನ್ನು ಕೊಡೋಕ್ಕೂ ಮುಂಚೆ ಯೂನಿವರ್ಸ್ ಕೆಲವು ಸಂಕೇತಗಳನ್ನು ತೋರಿಸುತ್ತೆ. ಆ ಥರ ಸಂಕೇತಗಳಲ್ಲಿ ಇದು ಕೂಡ ಒಂದು. ನೀವು ಆಸೆ ಪಟ್ಟಿದ್ದೆ ಇನ್ನೊಬ್ರಿಗಾಗಿದೆ, ಅವ್ರು ಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಚಾನ್ಸ್ ನಿಮ್ಮದೇ, ನೆಕ್ಸ್ಟ್ ನಿಮಗೂ ಸಿಗುತ್ತೆ, ನಿರಾಶರಾಗಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ ಅಂತ ಅರ್ಥ. ಬರೀ ಈ ಥರ ಅಲ್ಲದೆ, ನೀವು ಆಸೆ ಪಟ್ಟ ವಿಷಯ ನೀವು ಸಡನ್ನಾಗಿ ಟಿ ವಿ ನೋಡುವಾಗ, ಟಿ ವಿಲೋ ಅಥವಾ ಸೋಷಿಯಲ್ ಮೀಡಿಯಾಲ್ಲೋ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಓಪನ್ ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಏನು ಬೇಕು ಅಂತ ಕೇಳಿರ್ತೀರೋ ಅದೇ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ಯಾರಿಗೋ ಶೇರ್ ಮಾಡ್ತಾ ಇರೋದು, ಅಥವಾ ಅದ್ರ ಬಗ್ಗೆ ಆ್ಯಡ್ಸ್ ಬರ್ತಾ ಇರೋದು, ಈ ಥರದ್ದೆಲ್ಲ. ಸೊ ಆವಾಗ ಅದರ ಅರ್ಥ ನಿಮಗೆ ಸಿಗೋ ದಾರಿಲಿದೆ, ಇನ್ನೇನು ಬಂದ್ಬಿಡುತ್ತೆ ಅಂತ ಅರ್ಥ. ಸೊ ಇನ್ನು ಮುಂದೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಆ ಥರದ್ದೇ ಯಾರಾದರೂ ಬಂದು ಅದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಿದಾಗ, ಅಥವಾ ನೀವೆಲ್ಲಾದರೂ ಆ್ಯಡ್ಸಲ್ಲಿ ಅಥವಾ ಟಿ ವಿಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ಥರ ಎಲ್ಲೋ ಒಂದು ಕಡೆ, ಅಥವಾ ಫ್ರೆಂಡ್ಸ್ ಮಾತಾಡ್ತಾ ಇರೋದು ಮಾಡಿದಾಗ ನೀವು ಬೇಜಾರಾಗಬಾರ್ದು. ಅಯ್ಯೋ ನನಗೆ ಸಿಗಬೇಕಾಗಿರೋದು ಇವ್ರಿಗೆ ಸಿಕ್ತಲ್ಲ ಅಂತ ಜೆಲಸ್ ಫೀಲ್ ಆಗಬಾರ್ದು. ಇವ್ರಿಗೆ ಸಿಕ್ಬಿಟ್ಟಿದೆಯಲ್ಲ ಛೇ ಅಂತ ಯಾವುದೇ ನೆಗೆಟಿವ್ ಇಮೋಷನ್ ಹೊರಗೆ ಹಾಕಬಾರ್ದು. ಯಾಕೆಂದರೆ
ಯೂನಿವರ್ಸ್ ನಿಮ್ಮ ಮುಂದೆನೇ ಇನ್ನೊಬ್ರಿಗೆ ಕೊಟ್ಟು ನಿಮ್ಮನ್ನ ಒಂದು ಕಣ್ಣಲ್ಲಿ ಗಮನ ಕೊಡ್ತಾ ಇದೆ, ನಿಮ್ಮ ಮೇಲೆ ಗಮನ ಹರಿಸಿದೆ. ಏನು ಮಾಡ್ತೀರಾ ಈಗ ನೀವು ಅಂತ ನೋಡಿ. ಯಾಕಂದರೆ ನೆಕ್ಸ್ಟ್ ನಿಮಗೆ ಕೊಡ್ತಾ ಇದೆ. ಫಸ್ಟ್ ಅವರು ಕೊಟ್ಬಿಟ್ಟು ಆಮೇಲೆ ನಿಮಗೆ ಕೊಡ್ತಾ ಇದೆ, ದಾರಿಲಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಹೇಗಿರಬೇಕು? ಓಕೆ, ಅವರು ಇದನ್ನು ನನ್ನ ಕಣ್ಮುಂದೆ ಪದೇ ಪದೇ ತೋರಿಸ್ತಾ ಇದೆ ಅಂದರೆ ಎಸ್, ಇನ್ನೇನು ನಂಗೆ ಸಿಕ್ಬಿಡ್ತು ಅನ್ನೋ ಹ್ಯಾಪಿನೆಸ್ಸಲ್ಲಿರಿ. ಇಮಿಡಿಯೇಟಾಗಿ ಸಿಕ್ಕಿರುತ್ತೆ. ಸೊ ಇನ್ನು ಮುಂದೆ ಹುಷಾರಾಗಿರಬೇಕು. ಯಾವುದೇ ನೆಗೆಟಿವ್ ಎಮೋಷನ್ ಬೇಡ. ಇನ್ನೂ ಖುಷಿ ಫೀಲ್ ಆಗಿ, ವಾವ್, ಇನ್ನೇನು ನೆಕ್ಸ್ಟ್ ನನ್ನ ಚಾನ್ಸೇ ಸಿಕ್ಬಿಡ್ತು ಅಂತ ಖುಷಿ ಫೀಲ್ ಆದಾಗ ಯೂನಿವರ್ಸ್ನ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ರಿ, ಇನ್ನೇನು ನಿಮಗೆ ಸಿಕ್ತು ಅಂತ. ಈಗ ಎರಡನೇ ರೀಸನ್ ಏನಿರಬಹುದು ಈ ಥರ ಆಗೋದಕ್ಕೆ ಕಾರಣ ಅನ್ನೋದು ತಿಳ್ಕೊಳ್ಳೋಣ. ಈಗ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಮಾಡ್ಕೊಂಡ್ಮೇಲೆ ಸಪೋಸ್ ನಿಮಗೆ ತುಂಬ ಕ್ಲೋಸ್ ಫ್ರೆಂಡು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ಯಾರ ಜೊತೆನಾದರೂ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಒಂದು ಕಷ್ಟ ಅಂತ ಬಂದಾಗ, ಅಯ್ಯೋ ಇನ್ನೇನು ಈ ಕಷ್ಟ ಎಲ್ಲ ನಮಗೆ ಸ್ವಲ್ಪ ದಿನನೇ, ಇನ್ನೇನು ಯೂನಿವರ್ಸ್ ಕೊಟ್ಬಿಡುತ್ತೆ ನಮಗೆ ಅಂತ ಹೇಳಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀರಾ ಅಂದ್ಕೊಳ್ಳೋಣ. ಅವಾಗ ಹೇಳಿದಾಗ ಏನಾಗುತ್ತೆ, ಆ ಆಪೋಸಿಟ್ ಪರ್ಸನ್ ಎಷ್ಟೇ ಒಳ್ಳೆಯವರಾಗಿರಲಿ, ಅವರು ಮನಸ್ಸಲ್ಲಿ ಅವ್ರ ದೇಹದಲ್ಲಿ ಯಾವ ಥರ ಎನರ್ಜಿ ಇದೆ ನಿಮಗೆ ಗೊತ್ತಿಲ್ಲ. ನಿಮ್ಮ ಜೊತೆ ಅವ್ರು ಚೆನ್ನಾಗೇ ಇದ್ದಾರೆ, ಆದರೆ ಅವರಲ್ಲಿ ಏನು ಎನರ್ಜಿ ಹೈಲೈಟ್ ಆಗಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಗೊತ್ತಿಲ್ಲ. ಇಬ್ಬರು ಮನುಷ್ಯರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋದಿರುತ್ತೆ. ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವ್ರಿಗೆ ತಿಳಿಸಿದ್ದೀರಾ, ಆದರೆ ಆ ಕಡೆಯಿಂದ ಯಾವ ರೀತಿಯಾದ ಎನರ್ಜಿ ಬರ್ತಾ ಇದೆ ನಿಮಗೆ ಗೊತ್ತಾ? ಅದೇನಾದರೂ ಕಣ್ಣಲ್ಲಿ ಕಾಣಿಸುತ್ತಾ? ಇಲ್ಲ ತಾನೇ? ಸೊ ಇವಾಗ ನೀವು ಯಾರ ಜೊತೆನೂ ಶೇರ್ ಮಾಡ್ಕೊಳ್ದೆ ಇರೋಕೆ ಆಗ್ತಾ ಇಲ್ಲ. ಏನು ಮಾಡಲಿ, ಅಟ್ಲೀಸ್ಟ್ ನನಗೆ ತುಂಬ ಕ್ಲೋಸ್, ಅವರು ಯಾವಾಗಲೂ ನನ್ನ ಒಳ್ಳೆಯದನ್ನೇ ಬಯಸ್ತಾರೆ, ಇವ್ರ ಹತ್ರ ಹೇಳ್ಕೊಳ್ಳೇಬೇಕು ಅಂತೀರಾ. ಅಂಥ ಸಮಯದಲ್ಲಿ ಸುಮ್ಮನೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಬದಲು ನಿಮ್ಮದೇ ಒಂದು ಬುಕ್ ಇದೆ ಅಲ್ವಾ, ಜರ್ನಲ್ ಇದೆ ಅಲ್ವಾ, ನಿಮ್ಮ ಯೂನಿವರ್ಸ್ಗೆ ಜೊತೆ ಮಾತಾಡ್ಕೊಳ್ಳೋ ಬುಕ್ಕು ಆಲ್ರೆಡಿ ಇಟ್ಟಿದ್ದೀರ ತಾನೇ ಎಲ್ಲರೂ. ಆ ಬುಕ್ ತಗೊಂಡು ಅದರಲ್ಲಿ ಬರೆದ್ಬಿಡಿ. ಯಾರಿಗೂ ಅವಾಗ ಯೂನಿವರ್ಸ್ಗೆ ಹೇಳಿಬಿಟ್ರೆ ನಿಮ್ಮ ಮನಸ್ಸಲ್ಲಿರೋದು, ಮನುಷ್ಯರಿಗೆ ಹೇಳಿದ್ರೆ ಏನು ಬಿಟ್ಟರೆ ಏನು ಅಲ್ವಾ. ಸೊ ಇನ್ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದನ್ನು ಬೇರೆ ಯಾರ ಜೊತೆ ಶೇರ್ ಮಾಡ್ಕೋಬಿಡಿ. ಯಾಕೆಂದರೆ ಎನರ್ಜಿ ಎಕ್ಸ್ಚೇಂಜ್ ಅನ್ನೋದಿರುತ್ತೆ. ಆ ಕಡೆಯಿಂದ ಯಾವ ರೀತಿಯಾದ ಎನರ್ಜಿ ಬರ್ತಾ ಇದೆ ನಮಗೆ ಗೊತ್ತಿಲ್ಲ. ಈಗ ಅವರು ತುಂಬ ಒಳ್ಳೆಯವರು ಅಂತ ಇಟ್ಕೊಳ್ಳೋಣ. ನಿಮ್ಮ ಮೇಲೆ ಈಗ ತಾಯಿ ಮಗಳು ಅಂತಾನೆ ಅನ್ಕೊಳ್ಳೋಣಪ್ಪ, ಒಂದು ಎಕ್ಸಾಂಪಲ್ಲು. ಈಗ ಮಗಳು ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾಳೆ, ತಾಯಿಗೆ ಹೇಳ್ತಾಳೆ. ತಾಯಿ ಯಾವಾಗಲೂ ಮಕ್ಕಳು ಒಳ್ಳೆಯದನ್ನೇ ಬಯಸೋ ಆಕೆ ಅಲ್ವಾ. ಓಕೆ ಮಾ, ನಿನಗೆಲ್ಲ ಚೆನ್ನಾಗಾಗಲಿ, ನಾನು ಕೂಡ ಯೂನಿವರ್ಸ್ನ ಕೇಳ್ಕೊಳ್ತೀನಿ ನಿನ್ಗಿದು ಸಿಗಲಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ, ಆ ಅಂದ್ಕೊಳ್ಳೋಕ್ಕೂ ಮುಂಚೆ ಅಲ್ಲಿ ಹೋಗಿ ಬೇರೆ ಯಾರ ಜೊತೆನಾದರೂ ಜಗಳ ಮಾಡಿಬಿಟ್ಟು ಬಂದಿರ್ತಾರೆ. ಆ ತಾಯಿ ತಂದೆ ಜೊತೆನೋ ಅವ್ರ ಅತ್ತೆ ಜೊತೆನೋ ಯಾರ ಜೊತೆನೋ ಜಗಳ ಮಾಡಿರ್ತಾರೆ. ಆವಾಗ ಏನಾಗಿರುತ್ತೆ, ಅವ್ರ ಎನರ್ಜಿ ಬ್ಯಾಡ್ ಎನರ್ಜಿ ಆಗಿರುತ್ತೆ. ಆ ಬ್ಯಾಡ್ ಎನರ್ಜಿಯಿಂದ ಬಂದಾಗ ಈ ಮಗಳು ಹೋಗಿ ತಾಯಿ ಹತ್ರ ಶೇರ್ ಮಾಡ್ಕೊಂಡಾಗ ಅವ್ರು ಎಷ್ಟೇ ಮನಸ್ಫೂರ್ತಿಯಾಗಿ ದೇವರನ್ನ ಹರಿಸ್ಕೊಂಡು ನಿನ್ನ ವಿಶಸ್ ಎಲ್ಲ, ನಿನ್ನ ಕನಸುಗಳೆಲ್ಲ ನನಸಾಗ್ಲಿಮ್ಮ ಅಂತ ಅವ್ರು ಹೇಳಿದ್ರು ಅವ್ರ ಕಡೆಯಿಂದ ಆ ಒಳ್ಳೆ ಎನರ್ಜಿ ಸಪ್ರೆಸ್ ಆಗಿಬಿಟ್ಟಿದೆ. ಅಂದರೆ ಆ ಬ್ಯಾಡ್ ಎನರ್ಜಿ ಏನಿದೆ, ಒಳ್ಳೆ ಎನರ್ಜಿನ ತುಳಿದು ಅದು ಆಚೆ ಬರುತ್ತೆ. ಅರ್ಥ ಆಗ್ತಿದೆಯಾ ಹೇಗೆ ಅಂತ? ನಮ್ಮ ಒಳಿತಿಗಾಗಿ ಅಂದ್ಕೊಳ್ಳೋರೆ, ನಮ್ಮ ಹಿತ ಬಯಸೋರೇ ಆಗಿದ್ರು ಅವರು ಮನಸ್ಥಿತಿ ಹೇಗಿತ್ತು, ಅವರಲ್ಲಿ ಯಾವ ಎನರ್ಜಿ ಹೈಲೈಟ್ ಆಗ್ತಾ ಇದೆ ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಯಾರ ಹತ್ರ ಶೇರ್ ಮಾಡ್ಕೋಬೇಡಿ, ಯೂನಿವರ್ಸ್ ತಾನೇ ಕೊಡೋದು, ಯೂನಿವರ್ಸ್ಗೆ ಶೇರ್ ಮಾಡಿಬಿಡಿ, ಲೆಟರ್ ಬರೆದ್ಬಿಡಿ, ನಿಮ್ಮ ಬುಕ್ಕಲ್ಲಿ ಬರ್ಕೊಂಬಿಡಿ, ಅಷ್ಟೇ ಆಯಿತು. ಈಗ ಮೂರನೇ ವಿಷಯಕ್ಕೆ ಬರೋಣ. ಮೂರನೇ ವಿಷಯಕ್ಕೆ ಬಂದಾಗ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ. ಆವಾಗ ನೀವು ಎಲ್ಲೇ ಹೋದರೂ, ಯಾರ ಜೊತೆನೇ ಮಾತಾಡಿದ್ರು, ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ರು ಅವ್ರೇನೋ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಸಿಗ್ತಾ ಇರುತ್ತೆ. ಟಿ ವಿಲಿ ಸುಮ್ಮನೆ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಅದರಲ್ಲಿ ಯಾರೋ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ, ನಾನು ಇದು ಬೇಕು ಅಂತ ಅಂದ್ಕೊಂಡೆ ಸಿಕ್ಬಿಡ್ತು ಅನ್ನೋದು. ನಿಮ್ಮ ಹತ್ರನೇ ನಿಮ್ಮ ಮನೆಯಲ್ಲಿರೋರೇ ಬಂದು ಹೇಳೋದು. ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಅಲ್ಲಿನೂ ಅವ್ರು ಅಂದ್ಕೊಂಡಿದ್ದು ಅವ್ರಿಗೆ ಸಿಕ್ತು ಅನ್ನೋ ಥರ ಸನ್ನಿವೇಶಗಳನ್ನು ನೋಡೋದು. ಹೊರಗಡೆ ಹೋದಾಗ ಫ್ರೆಂಡ್ಸು, ಈ ಥರ ಎಲ್ಲಿ ಹೋದರೆ ಅಲ್ಲಿ ನಿಮ್ಮ ಕಿವಿಗೆ ಬೀಳ್ತಾ ಇದೆ ಅಂದರೆ ಯೂನಿವರ್ಸ್ ನಿಮ್ಮನ್ನು ಗಮನಿಸ್ತಾ ಇದೆ, ಎಲ್ಲರಿಗೂ ಸಿಗ್ತಾ ಇದೆ ನಿಮಗೆ ಬೇಕಾಗಿರೋದು. ಆವಾಗ ನಿಮ್ಮ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ತಾ ಇದೆ. ಸೊ ಈಗ ನಿಮ್ಮ ಕಿವಿಗೆ ಎಲ್ಲ ಪಾಸಿಟಿವ್ ಆಗೇ ಬೀಳ್ತಾ ಇದೆ. ಯಾರ್ಯಾರು ಏನೇನು ಬೇಕು ಅಂತ ಅಂದ್ಕೊಂಡ್ರು ಸಿಕ್ಬಿಡ್ತಾ ಇದೆ, ಅವ್ರು ಅಂದ್ಕೊಳ್ದೇ ಇರೋದು ಕೂಡ ಅವ್ರಿಗೆ ಸಿಕ್ಬಿಡ್ತಾ ಇದೆ. ಇಂಥ ಪರಿಸ್ಥಿತಿಲಿ ನೀವೇನು ಮಾಡಬೇಕು, ಯಾರಿಗೇನು ಸಿಕ್ಬಿಟ್ರು ನಿಮಗೆ ಸಿಕ್ಕಷ್ಟು ಒಂದು ಎಕ್ಸ್ಪ್ರೆಷನ್ನ ಫೀಲ್ ಆಗಬೇಕು. ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕು.
ವಾವ್ ಅವ್ರಿಗೆ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ಕೊಟ್ಬಿಟ್ಟಿದ್ಯಾ ನೋಡು ಅವ್ರಿಗೆ, ಅಂದರೆ ಇವಾಗ ನೆಕ್ಸ್ಟ್ ನಂದೇ ಚಾನ್ಸ್, ನನಗೂ ಸಿಗುತ್ತೆ. ಎಲ್ಲಿ ಹೋದರೂ ಅವ್ರಿಗೆ ಯಾರಿಗೋ ಏನೋ ಸಿಗ್ತಾ ಇದೆ, ಎಲ್ಲದಕ್ಕೂ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಬಿಡಿ. ಎಷ್ಟು ಜಾಸ್ತಿ ಕೃತಜ್ಞತೆಗಳನ್ನು, ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಸಿಕ್ಬಿಡುತ್ತೆ. ಅದ್ರ ಬದಲು ಎಲ್ಲರಿಗೂ ಸಿಗ್ತಾ ಇದೆಯಲ್ಲ, ನನಗಿನ್ನೂ ಸಿಕ್ಕಿಲ್ಲ, ನಾನು ಪಾಸಿಟಿವ್ ಆಗೇ ಇದ್ದೀನಿ, ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ, ಯಾಕೆ ಸಿಗ್ತಾ ಇಲ್ಲ, ಈ ರೀತಿ ಆತಂಕ, ಟೆನ್ಷನ್ನು, ದುಃಖ, ಬೇಜಾರು, ಈ ಥರ ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಹಾಕಿದ್ರೆ ನಿಮಗೆ ಸಿಗೋದು ಕೂಡ ಸಿಗದೇ ಇರೋ ಹಾಗೆ ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿರಿ. ನಿಮ್ಮ ಸುತ್ತಮುತ್ತಲು ಯಾರಿಗೆಲ್ಲ ಏನೆಲ್ಲ ಸಿಗ್ತಾ ಇದೆ, ಅದು ಸಣ್ಣ ವಿಷಯ, ಒಂದು ಚಾಕ್ಲೇಟಿಂದ ಹಿಡ್ಕೊಂಡು ದೊಡ್ಡ ವಿಷಯದವರೆಗೂ ಕೂಡ ನಿಮ್ಮ ಸುತ್ತಮುತ್ತಲು ಯಾರಿಗಾದ್ರೂ ಏನಾದರೂ ಸಿಗ್ತಾ ಇದೆ ಅಂದರೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ ಯೂನಿವರ್ಸ್ಗೆ, ಆವಾಗ ನಿಮಗೆ ಬೇಗ ಸಿಗುತ್ತೆ. ಸೊ ಇದು ಸ್ನೇಹಿತರೆ 3 ವಿಷಯಗಳು. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ನಿಮ್ಮ ಸುತ್ತಮುತ್ತಲೂ ನಡೆಯುವಂಥ ವಿಷಯಗಳು, ಅದಕ್ಕೆ ನೀವು ಹೇಗಿರಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಇನ್ಮೇಲೆ ನಿಮ್ಗೆ ಏನೇನು ಬೇಕೋ ಎಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಈ ತರಹದ ಸನ್ನಿವೇಶಗಳೆಲ್ಲ ನಿಮಗೂ ಎದುರಾಗುತ್ತಾ ಅಂತ ನೋಡಿ ಆವಾಗ ನಿಮಗೆ ಸಿಕ್ಬಿಡುತ್ತೆ ಅನ್ನೋ ಖುಷಿ ಪಡಿ. ಆವಾಗ ನಿಮ್ಗೇನಾಗುತ್ತೆ, ನಿಮ್ಮ ಲೈಫಲ್ಲಿ ಏನೇನು ಸಿಕ್ಕಿರುತ್ತೆ, ನಿಮಗೆ ಆನಂದ, ಆಶ್ಚರ್ಯ, ಐಶ್ವರ್ಯ, ಆರೋಗ್ಯ ಇವೆಲ್ಲ ಸಿಕ್ಕಿರುತ್ತೆ. ಇವೆಲ್ಲ ಇದ್ದಾಗ ಇನ್ನೇನಿದೆ ಲೈಫಲ್ಲಿ ಅಲ್ವಾ? ಬರೀ ಸುಖ, ಶಾಂತಿ, ನೆಮ್ಮದಿ, ಬರೀ ಪಾಸಿಟಿವಿಟಿನೇ. ಸೊ ಇದೆಲ್ಲನ ಪಡ್ಕೊಂಡು ನೀವೆಲ್ಲರೂ ಸಂತೋಷವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.